ವೆಂಕಟೇಶಾಯ. ಇವತ್ತಿನ ಸಂಚಿಕೆಗೆ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಮೊದಲನೇದಾಗಿ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಗುರುಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ, ಗೀತಾಚಾರ್ಯರೇ ಪ್ರಥಮ ಗುರು ಅಂತ ಎಲ್ಲರೂ ಕೂಡ ತಿಳಿದಿದೆ. ಅಂತಹ ಒಂದು ಗೀತಾಚಾರ್ಯರ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯಲ್ಲಿ ಪಾರಾಯಣ ಪ್ರವಚನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ ಕೃತಾರ್ಥರಾಗೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ನಂತರ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಭಕ್ತಿಯಿಂದ ಎಲ್ಲರೂ ಕೂಡ ಜೋರಾಗಿ ಈ ಸಂಕಲ್ಪವನ್ನು ಮಾಡಿ ತದನಂತರ ಪಾರಾಯಣಕ್ಕೆ ಹೋಗೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂ ಪ್ರವಚನಂ ಚ ಕರಿಷ್ಯಾಮಹೇ. ಸಂಕಲ್ಪ ಆದಮೇಲೆ ಪಾರಾಯಣ ಪ್ರಾರಂಭ ಮಾಡೋಕ್ಕೂ ಮುಂಚೆ ಶ್ರೀಕೃಷ್ಣ ದೇವರ ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಬೇರೆ ಗ್ರಂಥಗಳಲ್ಲಿ ಪಾರ್ಥಾಯ ಪ್ರತಿಬೋಧಿತಾಂ ಅಂತ ತಾವೆಲ್ಲರೂ ಕೂಡ ಗೀತಾ ಪ್ರಾರ್ಥನೆಯನ್ನು ಮಾಡಿರ್ತೀರಿ. ಹಾಗೆ ಇಲ್ಲೊಂದು ಶ್ಲೋಕ, ನಾವು ಗೀತಾ ಪ್ರಾರ್ಥನೆಯ ಶ್ಲೋಕವನ್ನು ನಾವೆಲ್ಲರೂ ಕೂಡ ಶ್ಲೋಕ ಮೂಲಕೇನ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಈಗ ವೇದವ್ಯಾಸ ಮುನಿಗಳ ಪ್ರಾರ್ಥನೆ ಮಾಡಿ ತದನಂತರ ಗೀತಾಪಾರಾಯಣವನ್ನು ನಾವು ಶುರು ಮಾಡೋಣ.
ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇಣಿಶಂ. ಹಿಂದಿನ ಸಂಚಿಕೆ ಹಾಗೆ ಈ ಸಂಚಿಕೆಯಲ್ಲಿ ಕೂಡ ಸಪ್ತದಶೋಧ್ಯಾಯ ಶ್ರದ್ಧಾತ್ರಿವಿಭಾಗ ಯೋಗದ ಕೆಲ ಶ್ಲೋಕಗಳ ಅರ್ಥ ನಿರೂಪಣೆ ಮಾಡಲು ಆಗಮಿಸಿರುವಂತಹ ಆಚಾರ್ಯರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ಕೋರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 17ನೇ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗ ಎಂಬುವಂತಹ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನ ದಾನದ ವಿವರಣೆಯನ್ನು ನೀಡಲಿಕ್ಕೆ ಹೊರಟಿದ್ದಾನೆ. 20ನೇ ಶ್ಲೋಕದ ವಾಚನವಾಗಿ ಅದರ ಪದವಿಭಾಗವನ್ನು ನಾವು ನೋಡಿದ್ದೇವೆ. ದಾನದಗಳ ಮಹತ್ವಗಳನ್ನು ತಿಳ್ಕೊಂಡಿದ್ದೇವೆ. ವ್ಯಕ್ತಿಯು ತಾನು ತನ್ನ ಉದರಂಭರಣೆಗಾಗಿ ಹೇಗೆ ಜೀವನಗಳನ್ನು ಮಾಡ್ತಾ ತಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನೋ ಹಾಗೆ ಅವಶ್ಯವಾಗಿಯೂ ಕೂಡ ದಾನವನ್ನು ಕೂಡ ಮಾಡಬೇಕು ಎಂಬುವಂಥದ್ದನ್ನು ತಿಳಿಸ್ತಾ ಇದ್ದಾನೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ಎಂಬುವ ಶ್ಲೋಕ ಇತ್ತು. ಅದರಲ್ಲಿ ದಾತವ್ಯಂ ಇತಿ ದಾನವು ಶಾಸ್ತ್ರದಲ್ಲಿ ವಿಹಿತವಾಗಿ ಇರುವುದರಿಂದ ಅದನ್ನು ಮಾಡಲೇಬೇಕು ಎಂಬುವಂತಹ ಬುದ್ಧಿಯಿಂದ ದೇಶೇ ಶ್ರೇಷ್ಠವಾದ ಕಾಶಿ ಮೊದಲಾಗಿರುವಂತಹ ಕ್ಷೇತ್ರದಲ್ಲಿ ಚ ಮತ್ತು ಕಾಲೇ ಚಾತುರ್ಮಾಸ್ಯಾದಿ ಪುಣ್ಯಕಾಲಗಳಲ್ಲಿ ಚ ಮತ್ತು ಅನುಪಕಾರಿಣೆ ತನಗೆ ಉಪಕಾರವನ್ನು ಮಾಡದೇ ಇರುವ ಪಾತ್ರೆ ವಿದ್ಯಾ ವಿನಯ ವಿಷ್ಣುಭಕ್ತಿ ಇವುಗಳಿಂದ ಕೂಡಿರುವಂತಹ ಪಾತ್ರನಿಗಾಗಿ ಯತದಾನಂ ಯಾವ ದಾನವು ದೀಯತೆ ಮಾಡಲ್ಪಡುತ್ತದೆಯೋ ತದ್ದಾನಂ ಆ ದಾನವು ಸಾತ್ವಿಕಂ ಸ್ಮೃತಂ ಸಾತ್ವಿಕವೆಂದು ಸ್ಮೃತಂ ಹೇಳಲ್ಪಟ್ಟಿರುತ್ತದೆ. ಹಾಗಾದರೆ ದಾನವು ಸಾತ್ವಿಕವಾಗಲಿಕ್ಕೆ ಇಷ್ಟು ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಏನದು? ದಾನವು ಮಾಡುವಂಥದ್ದು ನಮ್ಮ ಕರ್ತವ್ಯ ಎಂಬುವಂತಹ ಭಾವ ಬೇಕು. ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬರಿಗಾಗಿ ನಾನು ದಾನವನ್ನು ಮಾಡಲೇಬೇಕು, ಹರಿಪ್ರೀತಿಗಾಗಿ. ಅದು ನನ್ನ ಕರ್ತವ್ಯ, ದಾತವ್ಯಂ ಅಂತ ಹೇಳ್ತಾ ಇದ್ದಾರೆ. ಅದು ನನ್ನ ಕರ್ತವ್ಯ ಎಂಬುದಾಗಿಯೇ ಮಾಡಬೇಕು. ಆಮೇಲೆ ಅನುಪಕಾರಿಣೆ, ಇದು ಬಹಳ ಮುಖ್ಯ. ಇವತ್ತು ನಾವಿಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೇವೆ. ಇವತ್ತು ನಾವು ಇದನ್ನು ತಪ್ಪುತ್ತಾ ಇದ್ದೇವೆ. ಇವತ್ತು ಹೇಗಿದೆ ಅಂದರೆ, ನಮಗೆ ಯಾರಾದರೂ ಉಪಕಾರ ಮಾಡಿದ ಆಚಾರ್ಯರು ಅಥವಾ ಅವರಿಂದ ನಮಗೇನಾದರೂ ಒಂದು ಉಪಕಾರ ಆಗಬೇಕಿದೆ ಅಂತಾದಾಗ ಕೆಲವು ಜನ ಅವರಿಗೆ ದಾನ ಮಾಡ್ತಾ ಇದ್ದಾರೆ. ಆದರೆ ಶಾಸ್ತ್ರ ಅನ್ನುತ್ತೆ ಅನುಪಕಾರಿಣೆ, ಉಪಕಾರವನ್ನು ನೀನು ಬಯಸಿ ದಾನವನ್ನು ಮಾಡಬೇಡ. ಅವರಿಂದ ಈ ಕಾರ್ಯ ನನಗಾಗಲಿಕ್ಕಿದೆ, ಹಾಗಾಗಿ ಇವರು ನಮ್ಮವರು, ಅವರಿಗೆ ಕೊಟ್ಟು ಬಿಡೋಣ ಅಂತ ಹಾಗೆ ಮಾಡಬೇಡ. ಯಾವ ಉಪಕಾರದ ಭಾವ ಇಲ್ಲದ ಒಳ್ಳೆಯ ರೀತಿಯಲ್ಲಿರುವಂತಹ ವ್ಯಕ್ತಿಗೆ ದಾನ ಮಾಡು. ಒಂದು ವೇಳೆ ಅವನಿಂದ ಉಪಕಾರವನ್ನು ಮಾಡಿದ್ದಾನೆ ಅಂತ ನೀನು ದಾನ ಮಾಡುವುದಾದರೆ ಅದು ಸಂಬಳ ಆಗ್ತದಷ್ಟೇ. ಸಂಬಳವನ್ನು ಕೊಡುವುದು ಉಪಕಾರನ ಅವ್ರದ್ದು? ನಾವು ಕೆಲಸ ಮಾಡಿದ್ದೀವಿ, ಅವ್ರು ಕೊಟ್ಟಿದ್ದಾರಷ್ಟೇ, ಅವ್ರದ್ದೇನು ದೊಡ್ಡದು? ನಾವು ಏನೂ ಮಾಡದೇ ಇರುವಾಗಲೂ ಕೂಡ ನಮಗೆ ಕಾಲಕ್ಕೆ ಅವರು ಏನಾದರೂ ಹಣ ಕೊಟ್ಟರೆ ಅದು ಉಪಕಾರ. ಹಾಗಾಗಿ ನಾವು ಇವತ್ತು ಕೆಲಸದಕ್ಕೆ ಸಂಬಳ ಕೊಡುವಂತೆ ನೀನು ಉಪಕಾರದ ಭಾವದಿಂದಾಗಿ ಒಬ್ಬ ವ್ಯಕ್ತಿಗೇನಾದರೂ ನೀನು ದಾನಗಳನ್ನು ಮಾಡ್ತೀಯಂತಾದರೆ ಅದು ದಾನ ಅಂತ ಕರಿಬೇಡ, ಸಂಬಳ ಅಂತ ಹೇಳು. ಅವನು ಚಾಕರಿ ಮಾಡಿದ್ದ, ಕೊಟ್ಟಿದ್ದೀನಿ ಅಂತ ಹೇಳು. ದಾನ ಎಂಬುವ ಶಬ್ದವನ್ನು ನೀನು ಹೇಳ್ತೀಯಂತಾದರೆ ಅದು ಉಪಕಾರ ಭಾವ ಅಲ್ಲದೆ ಒಬ್ಬ ಯೋಗ್ಯನಾದ ವ್ಯಕ್ತಿಗೆ ನೀನು ಸರಿಯಾದ ಸಮಯಕ್ಕೆ ಮಾಡುವಂಥದ್ದನ್ನು ಅದನ್ನು ದಾನ ಅಂತ ಹೇಳ್ತಾ ಇದ್ದಾರೆ.
ನಮ್ಮ ಪ್ರಹ್ಲಾದರಾಜರಿಗೆ ಲಕ್ಷ್ಮೀ ನರಸಿಂಹದೇವರು ಕಂಬದಿಂದ ಪ್ರಾದುರ್ಭವಿಸಿ ಹಿರಣ್ಯಕಶಿಪುವಿನ ಸಂಹಾರಾದಿಗಳ ಎಲ್ಲ ಆದ ಮೇಲೆ ನಾನು ನಿನಗೆ ವರವನ್ನು ಕೊಡಬೇಕಂತಿದ್ದೇನೆ, ಏನು ಬೇಕು ಕೇಳು, ನೀನು ಮಾಡಿದ ಸ್ತೋತ್ರ ಅದ್ಭುತವಾಗಿದೆ, ನಾನು ವರ ಕೊಡ್ತೇನೆ ಕೇಳು ಅಂತಾರೆ. ಅಂದಾಗ ಪ್ರಹ್ಲಾದರಾಜರಂದರು, ಸ್ವಾಮಿ ನಾನು ಸೇವೆ ಮಾಡಿದ್ದೀನಿ, ನೀನು ಅದಕ್ಕೆ ವರವನ್ನು ಕೊಡು, ವರವನ್ನು ನಾನು ನಿನ್ನಲ್ಲಿ ಕೇಳಿದರೆ ಸವೈ ವಣಿಕ್ ಅವನು ಭೃತ್ಯನಾಗೋದಿಲ್ಲ, ಅವನು ಸೇವಕ ಅಂತ ಕರೆಸ್ಕೊಳ್ಳೋದಿಲ್ಲ, ಅವನು ಭಕ್ತನಾಗೋದಿಲ್ಲ, ಅವನು ವ್ಯಾಪಾರಿ ಆಗ್ತಾನೆ. ದೇವರು ನನಗೆ ಇದನ್ನು ಕೊಡಲಿ ಅಂತ ನಾವು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡ್ತಾ ದಾನವನ್ನು ಮಾಡ್ತಾ ಇದ್ದರೆ ಅದು ಏನಾಗುತ್ತೆ, ವ್ಯಾಪಾರಿಯು ದುಡ್ಡು ಕೊಟ್ಟಾಗ ನಮಗೆ ವಸ್ತು ಕೊಡುವಂತೆ ದೇವರು ನಾವು ಮಾಡಿದ್ದಕ್ಕೆ ಈ ರೀತಿ ಕೊಡಬೇಕು ಅಂದಾಗ ದೇವರಲ್ಲಿ ನಾವು ವರ ಕೇಳಿದರೆ ಅದು ಭಕ್ತಿಯ ದಾಸಸ್ವಾಮಿಯ ಒಂದು ಸಂಬಂಧ ಆಗೋದಿಲ್ಲ, ಅದು ವ್ಯಾಪಾರದ ಸಂಬಂಧ ಆಗುತ್ತೆ. ಅದಕ್ಕೋಸ್ಕರ ನಾನು ನಿನ್ನ ಬಳಿ ವರವನ್ನು ಕೇಳಲಾರೆ ಅಂತಾರೆ ಪ್ರಹ್ಲಾದರಾಜರು. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ದೇವರಿಗೆ ನಾವು ಪಂಚಾಮೃತನೋ ನಮಸ್ಕಾರನೋ ಪ್ರದಕ್ಷಿಣೆಯೋ ಕುಂಕುಮಾರ್ಚನೆಯೋ ಏನೋ ಒಂದು ಮಾಡಿಸಿದಾಗಲೂ ಕೂಡ ದೇವರ ಹತ್ರ ಮುಂದೆ ಒಂದು ಲಿಸ್ಟ್ ಇಟ್ಟೇ ಇಡ್ತೇವೆ. ಸ್ವಾಮಿ ಇದಾಗಬೇಕಾಗಿದೆ, ಬೇಗ ಮಾಡಿಕೊಡ್ಬೇಕು, ನೀನು ಏನೂ ಯೋಚನೆ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಇದು ಯಾವ ತರಹದ ಒಂದು ಸ್ವಾಮಿ ದಾಸದ ಒಂದು ಭಾವ ಇರಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಅನುಪಕಾರಿಣೇ ಎಂಬುವ ಮೂಲಕವಾಗಿ ಉಪಕಾರವನ್ನು ನಾವು ಚಿಂತಿಸಿ ಆ ವ್ಯಕ್ತಿಗೆ ದಾನವನ್ನು ಕೊಡಲಿಕ್ಕಾಗಿ ಹೋಗುವಂಥದ್ದಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಒಳ್ಳೆಯ ದೇಶದಲ್ಲಿ, ಒಳ್ಳೆಯ ಕಾಲದಲ್ಲಿ, ಒಳ್ಳೆಯ ಪಾತ್ರನಿಗೆ ನಾವು ಕೊಡುವಂತಹ ಒಂದು ದಾನ ಅದು ಸಾತ್ವಿಕ ಆಗುತ್ತೆ. ಹಾಗಾದರೆ ಸಾತ್ವಿಕ ಅಂತ ಆಗುವಾಗ ನಮ್ಮಲ್ಲಿ 5 ಭಾವ ಬೇಕು. ದಾತವ್ಯಮಿತಿ, ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿಯ ಎಲ್ಲ ಸವಲತ್ತುಗಳನ್ನು ದೇವರು ಕೊಟ್ಟದ್ದನ್ನು ಅನುಭವಿಸ್ತಾ ಇರುವಾಗ ನಾನು ನನ್ನ ಕೈಲಾಗಿರುವಂಥದ್ದನ್ನು ದಾನ ಮಾಡುವುದು ನನ್ನ ಕರ್ತವ್ಯ, ಹರಿಪ್ರೀತಿಗಾಗಿ ನಾನು ಮಾಡಬೇಕು ಎಂಬುವ ಒಂದು ಭಾವ. ಇವನು ನನಗೆ ಉಪಕಾರ ಮಾಡಿದ್ದಾನೆ ಅಂತ ಮಾಡುವುದಲ್ಲ, ಅನುಪಕಾರಿಯಾದ ಉಪಕಾರ ಮಾಡದೇ ಇರುವ ಉತ್ತಮನಾಗಿರುವ ವ್ಯಕ್ತಿಗೆ ಕೊಡಬೇಕು ಎಂಬುದು 2ನೇ ಪಾಯಿಂಟ್. ಇನ್ನು 3, ಒಳ್ಳೆಯ ದೇಶದಲ್ಲಿ ಕೊಡಬೇಕು, ಒಳ್ಳೆಯ ಕಾಲದಲ್ಲಿ ಕೊಡಬೇಕು, ಒಳ್ಳೆಯ ಯೋಗ್ಯನಿಗೆ ಕೊಡಬೇಕು. ಇದು ಇಷ್ಟು ಸೇರಿದಾಗ ಈ ದಾನಕ್ಕೆ ಏನು ಹೆಸರು ಅಂದರೆ ಸಾತ್ವಿಕ ದಾನ ಎಂಬುದಾಗಿ ಕರೀತಾರೆ. ಇಂತಹ ದೇಶಕಾಲಗಳ ಒಂದು ಸ್ಥಿತಿಯೂ ಕೂಡ ಬೇಕು ಅಂತ ಶಾಸ್ತ್ರಗಳು ಬಹಳ ಹೇಳಿದೆ. ಗರುಡ ದೇವರು ಭಗವಂತನಲ್ಲಿ ದಾನಗಳನ್ನು ಯಾವ ಯಾವ ದಾನವನ್ನು ಯಾವಾಗ ಮಾಡಬೇಕು ಅಂತೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಸ್ವಾಮಿ, ಇಂತಹ ತಿಲ, ಲೋಹ, ಹಿರಣ್ಯ, ಕಾರ್ಪಾಸ, ಲವಣ, ಭೂಮಿ, ಗೋದಾನ ಇವೆಲ್ಲ ಹೇಳಿದ್ದಿ, ಈ ದಾನವನ್ನು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಶ್ರೇಷ್ಠತೆಯನ್ನು ಹೊಂದುತ್ತೆ ಹೇಳು ಅಂತ. ಆಗ ದೇವರು ಹೇಳಿದರು, ಗಂಗಾದಿ ಸರ್ವತೀರ್ಥೇಶು ಬ್ರಾಹ್ಮಣ ಅವಸತೇಶು ಚ ಅಂತ ಮಾತನ್ನು ಹೇಳ್ತಾರೆ. ಗಂಗಾದಿ ತೀರ್ಥಗಳ ಸನ್ನಿಧಾನದಲ್ಲಿ ಉತ್ತಮನಾದ ಜ್ಞಾನಿಗಳ ವಠಾರಗಳು, ಜ್ಞಾನಿಗಳು ಬಂದು ಸಭಾ ಮಾಡುವಂತಹ ಆ ಒಂದು ಸಂದರ್ಭಗಳಲ್ಲಿ, ಆ ಊರುಗಳಲ್ಲಿ, ಕ್ಷೇತ್ರಗಳಲ್ಲಿ ಈ ದಾನಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಸೂರ್ಯೋಪರಾಗ, ಚಂದ್ರೋಪರಾಗ, ಸೂರ್ಯ ಚಂದ್ರರ ಗ್ರಹಣದ ಸಂದರ್ಭದಲ್ಲಿ, ಉತ್ತಮವಾಗಿರುವಂತಹ ಪುಣ್ಯ ತಿಥಿಗಳಲ್ಲಿ, ಹರಿದಿನಗಳಲ್ಲಿ ದಾನಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ಹೇಳಿ ದೇವರು ಮತ್ತೊಂದು ಮಾತನ್ನು ತಾನು ಹೇಳ್ತಾನೆ, ಯದೈವ ಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾಪ್ಯತೆ ಯದಾ
ತದೇವ ಪುಣ್ಯಕಾಲ ಸ್ಯಾತ್ ಯತಃ ಸಂಪತ್ತಿರಸ್ತಿರ. ಯಾವಾಗ ನಿನಗೆ ದಾನ ಮಾಡಬೇಕು ಎಂಬುವಂತಹ ಮನಸ್ಸಾಗುತ್ತೋ, ಯಾವಾಗ ಸತ್ಪಾತ್ರರು ಸಿಗ್ತಾರೋ ಅದೇ ಪುಣ್ಯಕಾಲ ಅಂತ ಅನ್ಕೋ ಅಂತಾರೆ. ಅದೇ ಪುಣ್ಯಕಾಲ. ಇವತ್ತು ಹೀಗಾಗ್ತದೆ, ಯಾತ್ರೆಗಳಲ್ಲಿ ಹೋದಾಗ ದಾನವನ್ನು ಮಾಡಿ ಅಂತ ಭಗವಂತ ಹೇಳಿದ್ದಾನೆ ಅಂತ ಬದರಿಯೋ ಹರಿದ್ವಾರನೋ ಕಾಶಿ ಮೊದಲಾಗಿರುವ ಕ್ಷೇತ್ರಗಳಲ್ಲಿ ದಾನ ಮಾಡಬೇಕು ಅಂತ ಅಂದ್ಕೊಳ್ತೇವೆ. ಇಲ್ಲಿಂದ ಅಷ್ಟು ದೂರವಾಗಿ ಹೋಗುವಾಗ ಶ್ರಮದಲ್ಲಿ ನಮ್ಮ ಲಗೇಜ್ಗಳನ್ನು ಹೊತ್ತುಕೊಂಡು ಊಟ ಬಟ್ಟೆ ನಾನಾ ಥರದ ಯೋಚನೆಗಳಲ್ಲಿರುವ ನಾವು ಅವುಗಳನ್ನೇ ಯೋಚನೆ ಮಾಡ್ತೇವೆ ಹೊರತು ದಾನದ ಬಗ್ಗೆ ಗಮನ ಕೊಡೋದೇ ಇಲ್ಲ. ದಾನವನ್ನು ಕೊಡಲಿಕ್ಕಾಗೋಲ್ಲ, ಊರಿಗೆ ಬರ್ತೇವೆ, ಅಯ್ಯೋ ದಾನ ಕೊಡಬೇಕಾಗಿತ್ತು ಮರ್ತೇ ಬಿಟ್ಟೆ ಅಂತೇವೆ. ದಾನ ಕೊಡಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಕೊಡೋಣ ಅಂದರೆ ಇದು ಕ್ಷೇತ್ರವೇ ಅಲ್ಲ, ಇಲ್ಲಿ ಕೊಟ್ಟರೆ ಉಪಯೋಗ ಇಲ್ಲ ಅಂತ ಇಲ್ಲೂ ಬಿಡ್ತೇವೆ. ಹಾಗಾದರೆ ಕ್ಷೇತ್ರದಲ್ಲಿ ಕೊಡಬೇಕು, ಕ್ಷೇತ್ರಕ್ಕೆ ಹೋದಾಗ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ, ಮರೆತು ಹೋಗ್ತಾನೆ. ತನ್ನ ಊರಿಗೆ ಬಂದಾಗ ಅದು ಕ್ಷೇತ್ರ ಅಲ್ಲ, ಕೊಡಬೇಕು ಅಂತ ಗೊತ್ತಾಗ್ತದೆ, ನೆನಪಿಟ್ಕೊಳ್ತಾನೆ, ಆದರೆ ಕೊಡಬೇಕು ಅಂತ ಮನಸ್ಸು ಮಾಡೋಲ್ಲ. ಯಾಕೆ? ಅದು ಕ್ಷೇತ್ರ ಅಲ್ಲ ಅದರಿಂದ ಅಂತ. ಹೀಗೆ ಕ್ಷೇತ್ರಕ್ಕೆ ಹೋದಾಗ ಕೊಡಲಿಕ್ಕಾಗೋಲ್ಲ, ಮನೆಗೆ ಬಂದಾಗ ಕ್ಷೇತ್ರ ಅಲ್ಲ ಅಂತ ನಮ್ಮಿಂದ ದಾನ ಕಾರ್ಯಗಳೇ ನಿಂತು ಹೋದೀತು. ಅದಕ್ಕೋಸ್ಕರ ಭಗವಂತ ಅಂದ, ನಿನಗೆ ಯಾವಾಗ ಕೊಡಬೇಕು ಅಂತ ಮನಸ್ಸು ಬರುತ್ತೋ, ಈ ಕಲಿಯುಗದಲ್ಲಿ ಕೊಡಬೇಕು ಅಂತ ಮನಸ್ಸು ಬರೋದೇ ಅಪರೂಪ. ಎಷ್ಟೋ ಜನ ಹೇಳೋದುಂಟು, ಎಡಗೈಯಲ್ಲಿರುವ ವಸ್ತುವನ್ನು ಬಲಗೈಯಲ್ಲಿ ತೆಗೆದುಕೊಂಡು ಕೊಡಬೇಕು ಅಂತ ಹೊರಟ್ರೆ ಅಲ್ಲಿ ಮನಸ್ಸು ಚೇಂಜ್ ಆಗಿಬಿಡುತ್ತಂತೆ. ಎಡಗೈಯಲ್ಲಿದೆ, ಬಲಗೈಯಲ್ಲಿ ಇಟ್ಕೊಂಡು ಕೊಡೋಣ ಅಂತಷ್ಟೇ ಕಿಸೆಗೆ ಹಾಕೊಂಡ್ಬಿಡ್ತಾನೆ ಅಷ್ಟೇ. ಯಾವ ಕೈಯಲ್ಲಿದ್ದರೇನು ಕೊಡಬೇಕು ಅಂದಾಗ ತಕ್ಷಣ ಕೊಟ್ಟುಬಿಡಬೇಕು. ಧರ್ಮರಾಜನ ಬಳಿ ಒಬ್ಬ ಬ್ರಾಹ್ಮಣ, ನಾನು ಯಜ್ಞವನ್ನು ಮಾಡಬೇಕಾಗಿದೆ, ನನಗೆ ಸಹಾಯ ಮಾಡಬೇಕು ಅಂತ ರಾತ್ರಿಯ ವೇಳೆಯಲ್ಲಿ ಬಂದಾಗ ಧರ್ಮರಾಜ ಹೇಳಿದ, ಇವಾಗ ರಾತ್ರಿ ಆಗಿದೆ, ನಾಳೆ ದಿನ ಬೆಳಿಗ್ಗೆ ಬಾ, ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ದ. ಭೀಮನ ಬಳಿ ಬಂದ, ಅವನನ್ನು ಕೇಳ್ದ. ಭೀಮ ಹೇಳ್ದ, ನಮ್ಮ ಅಣ್ಣ ಇದ್ದಾನೆ, ಅವನ ಹತ್ರ ಕೇಳು ಅಂತ. ಅವನು ಹೇಳ್ತಾನೆ, ನಾನು ಅವನ ಬಳಿ ಹೋದೆ, ನಾಳೆ ಬರಲಿಕ್ಕೆ ಹೇಳಿದ್ದಾನೆ, ಆದರೆ ನನಗೆ ತುಂಬ ಅಗತ್ಯ ಇದೆ, ಈಗಲೇ ಬೇಕಾಗಿದೆ ಅಂತ. ಆಗ ಭೀಮಸೇನ ದೇವರು ಎಲ್ಲ ಕಡೆ ತಾವು ಡಂಗುರ ಸಾರಿದರು ಅಂತಾರೆ. ಏನಂತ? ಏನು ಆಶ್ಚರ್ಯ, ನಮ್ಮ ಅಣ್ಣನಿಗೆ ನಾಳೆಯ ದಿನವೂ ತಾನು ಇರ್ತೇನೆ, ನಾಳೆ ದಿನ ನಾನು ಬದುಕಿರ್ತೇನೆ ಎಂಬುವಂತಹ ಒಂದು ಉತ್ತಮವಾದ ಜ್ಞಾನ ಇದೆ, ಬದುಕಿರುವಂತಹದ್ದೇ ದೊಡ್ಡದು, ಎಂತಹ ದೊಡ್ಡವಾಗಿರುವ ಜ್ಞಾನ ಇದೆ ಅವನಿಗೆ ಅಂತ ಎಲ್ಲ ಕಡೆ ಡಂಗುರ ಸಾರ್ತಾ ಇದ್ದಾನೆ. ಇದರ ಆಂತರ್ಯ ಏನು? ಅಸ್ಥಿರಾಣಿ ಶರೀರಾಣಿ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ನಮ್ಮ ಈ ಶರೀರ ಅತ್ಯಂತ ಅಸ್ಥಿರ. ಇವತ್ತು ಇದ್ದೇವೆ, ನಾಳೆ ಇರ್ತೇವೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಸ್ವಕಾರ್ಯಂ ಅದ್ಯ ಕುರ್ವೀತ ಪೂರ್ವಾಹ್ನೇ ಚಾಪನಾನ್ನಿಕಂ ಅಂತ ಹೇಳ್ತಾರೆ. ನಾಳೆ ಮಾಡಬೇಕಾಗಿರುವಂತಹ ಕಾರ್ಯವನ್ನು, ಯಾವುದು? ಧರ್ಮ ಕಾರ್ಯ. ಬೇರೆ ಬೇರೆ ಲೌಕಿಕ ಕಾರ್ಯಗಳೆಲ್ಲ ಮಾಡಿಬಿಡ್ತೇವೆ, ಅದೇನು ದೊಡ್ಡದಲ್ಲ. ಧಾರ್ಮಿಕ ಬುದ್ಧಿ, ಧಾರ್ಮಿಕವಾದ ಕಾರ್ಯಗಳು, ದಾನ ಧರ್ಮಾದಿಗಳನ್ನು ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂದರೆ ಅದನ್ನು ಇವತ್ತೇ ಮಾಡಿರಿ. ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಈಗಲೇ ಮಾಡಿರಿ ಅನ್ನತ್ತೆ ಶಾಸ್ತ್ರ. ಯಾಕೆಂದರೆ ಅಷ್ಟು ಅಸ್ಥಿರ. ಹಾಗಾಗಿ ಧರ್ಮರಾಜನ ಮಾತನ್ನು ಕೇಳಿ ನಮ್ಮ ಅಣ್ಣನಿಗೆ ತಾನು ಇರ್ತೇನೆ ಎಂಬುವ ಜ್ಞಾನೋದಯ ಆಗಿದೆ, ಎಂತಹ ಆಶ್ಚರ್ಯ ಅಂತ ಹೇಳಿ ಡಂಗುರ ಸಾರಿದ್ದಾರೆ. ಹಾಗಾಗಿ ನಾವು ದಾನವನ್ನು ವಿಶೇಷವಾಗಿರುವ ರೀತಿಯಲ್ಲಿ ಮನಸ್ಸು ಬಂದಾಗ, ಸತ್ಪಾತ್ರರು ಸಿಕ್ಕಾಗ, ಇದೊಂದು ಬಹಳ ಮುಖ್ಯ. ಇಲ್ಲಿ ಪಾತ್ರರು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ದೇಶ ಕಾಲ ಪಾತ್ರರು ಅಂತಾರೆ. ಪಾತ್ರರು ಬೇಕು. ನಾವು ಹಾಲು ಕಾಯಿಸುವ ಪಾತ್ರೆಯಲ್ಲಿ ಕೊಳೆ ಇದ್ದರೆ ಹಾಲು ಒಡೆದು ಹೋಗ್ತದೆ, ಕುಡಿಲಿಕ್ಕೆ ಯೋಗ್ಯ ಆಗೋದಿಲ್ಲ. ಅದೇ ರೀತಿ ನಾವು ಮಾಡಿದ ದಾನ
ಆ ದಾನದಿಂದ ಬಂದ ಪುಣ್ಯವನ್ನು ನಮ್ಮ ಪಾತ್ರೆಯಲ್ಲಿ ತುಂಬಿಸ್ಕೊಳ್ಬೇಕು ಅಂದರೆ ನಾವು ಸತ್ಪಾತ್ರರಿಗೆ ದಾನ ಮಾಡಿರಬೇಕು. ಸತ್ಪಾತ್ರರು ಅಂದರೆ ಯೋಗ್ಯವಾಗಿರುವ ಅಧ್ಯಯನ, ಅನುಷ್ಠಾನಶೀಲರಾಗಿರಬೇಕು. ಇನ್ನೊಬ್ಬರ ವೃತ್ತಿಯಾದಿಗಳಿಗೆ, ಇನ್ನೊಬ್ಬರ ಮೇಲೆ ವೈಷ್ಣವಾದಿ ದ್ವೇಷಗಳನ್ನು ಮಾಡದೇ ಇರುವ, ಇನ್ನೊಬ್ಬರ ವೃತ್ತಿಗೆ ಕಲ್ಲನ್ನು ಹಾಕದೇ ಇರುವಂತಹ, ಇನ್ನೊಬ್ಬರು ಉತ್ತಮವಾದ ಸ್ಥಿತಿಯಲ್ಲಿ ಬರುವಾಗ ಹೊಟ್ಟೆ ಉರಿದುಕೊಳ್ಳದೇ ಇರುವಂತಹ ಸಾತ್ವಿಕನಾಗಿರುವಂತಹ ವ್ಯಕ್ತಿಗೆ ನಾವು ದಾನ ಮಾಡಬೇಕು. ತನ್ನ ಏನು ವರ್ಣಾಶ್ರಮೋಚಿತವಾದ ಕಾರ್ಯಗಳಿದೆ ಅವುಗಳನ್ನು ಮಾಡ್ತಾ, ಎಲ್ಲರಲ್ಲೂ ಕೂಡ ಸ್ನೇಹ ಭಾವದಿಂದ ಇದ್ದು, ತನಗೆ ಕೈಲಾದ ಉಪಕಾರಗಳನ್ನು ಮಾಡ್ತಾ, ಬೇರೆ ಬೇರೆಯ ಒಂದು ನಿಷಿದ್ಧವಾದ ಅನ್ನಾದಿಗಳನ್ನು ಊಟ ಮಾಡದೇ ಇರುವಂಥವನೇ ಸಾತ್ವಿಕ ಅಂತ ಕರೆಸ್ಕೊಳ್ತಾನೆ. ಅವನೇ ಪಾತ್ರನಾಗ್ತಾನೆ. ಅಂತಹ ವ್ಯಕ್ತಿಗೆ ನಾವು ದಾನಾದಿಗಳನ್ನು ಮಾಡಬೇಕು. ಅಂತಹ ಸತ್ಪಾತ್ರನಿಗೆ ಮಾಡಿದ ದಾನವು ಮಾತ್ರ ಫಲ ಕೊಡುತ್ತದೆ. ಸರಿಯಾದ ಇರುವ ಪಾತ್ರೆಯಲ್ಲಿ ಹಾಲು ಮಾತ್ರ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗುವಂತೆ ಸರಿಯಾದ ಪಾತ್ರನಿಗೆ ಮಾಡಿರುವಂತಹ ದಾನ ಅದು ನಮಗೆ ಯೋಗ್ಯ ಎಂಬುದಾಗಿ ಕರೆಸ್ಕೊಳ್ಳುತ್ತದೆ. ಅದೇ ಪಾತ್ರೆ ಸರಿಯಿಲ್ಲದೆ ಇರುವಾಗ ಆ ಹಾಲು ಒಡೆದು ಹೋಗುವಂತೆ ಕುಪಾತ್ರನಿಗೆ ಮಾಡಿರುವಂತಹ ಈ ದಾನದಿಂದ ದ್ರವ್ಯ ನಷ್ಟ ಮಾತ್ರ ಆಗ್ತದೆ ಹೊರತು ಇವನಿಗೆ ಪುಣ್ಯ ಇಲ್ಲ, ಅನಿಷ್ಟವೇ ಇದೆ. ಅದಕ್ಕೋಸ್ಕರ ಸತ್ಪಾತ್ರರು ಸಿಕ್ಕಾಗ, ಒಳ್ಳೆಯ ರೀತಿಯಲ್ಲಿ ನಮಗೆ ಮನಸ್ಸು ಇರುವಾಗ, ನಮ್ಮಲ್ಲಿ ದ್ರವ್ಯಗಳಿರುವಾಗ ದಾನಗಳನ್ನು ಮಾಡಿರಿ ಎಂಬುದಾಗಿ ಕೃಷ್ಣನು ತಾನು ಹೇಳ್ತಾ ಇದ್ದಾನೆ. ಆತ್ಮವಿತ್ತಾನುಸಾರೇಣ ತತ್ರ ದಾನಂ ಅನಂತಕಂ ಅಂತ ಮಾತು ಹೇಳ್ತಾರೆ ಪುರಾಣದಲ್ಲಿ. ನಿಮ್ಮ ಬಜೆಟ್ ಏನೋ, ನಿಮ್ಮ ಸ್ಥಿತಿಗತಿಗಳೆಷ್ಟಿದೆಯೋ, ಇತಿಮಿತಿಗಳೇನಿದೆಯೋ ಅಷ್ಟಕ್ಕೆ ಅನುಸಾರಿಯಾಗಿಯೇ ದಾನ ಮಾಡಿರಿ. ಅಲ್ಪವಾಗಿರುವಂತಹ ನಿಮ್ಮ ಇತಿಮಿತಿ ಇದ್ದರೆ ಅಲ್ಪವಾಗಿಯೇ ದಾನ ಮಾಡಿ, ಅದರಿಂದ ಅನಂತವಾಗಿರುವಂತಹ ಪುಣ್ಯ ಇದೆ. ದೇಯಂ ವಿಪ್ರಾಯ ವಿದುಷೇ ಸ್ವಾತ್ಮನ ಶ್ರೇಯ ಮಿಚ್ಛತ ಅಂತಾರೆ. ಅಲ್ಲೂ ಕೂಡ ಪಾತ್ರದ ಬಗ್ಗೆ ಹೇಳಿದ್ದಾರೆ. ದೇಯಂ ವಿಪ್ರಾಯ ವಿದುಷೇ ವಿಪ್ರಾಯ, ಉತ್ತಮನಾದ ಪಾತ್ರನಿಗೆ ಪಾತ್ರರ ಸಂಗಡ ಯಾತ್ರೆಯ ಮಾಡಿ ಅಂತಾರೆ. ಸತ್ಪಾತ್ರರ ಸಂಗಡ ಯಾತ್ರೆಯನ್ನು ಮಾಡಿದರೆ ಅದು ವೈಕುಂಠಕ್ಕೆ ಯಾತ್ರೆ ಮಾಡಿದ ಹಾಗೆ, ವೈಕುಂಠದ ಯಾತ್ರೆ ನಮಗೆ ಕನ್ಫರ್ಮ್ ಆದ ಹಾಗೆ ಟಿಕೆಟ್. ಹಾಗಾಗಿ ಸತ್ಪಾತ್ರರಲ್ಲಿ ನಾವು ದಾನಾದಿಗಳನ್ನು ಮಾಡುವಂಥದ್ದು. ಅಂತಹ ಅಲ್ಪವಾಗಿರುವಂತಹ ಆತ್ಮ ತನ್ನ ಯೋಗ್ಯತಾನುಸಾರವಾಗಿ ಮಾಡಿರುವಂತಹ ಅಲ್ಪದಾನವು ಕೂಡ ಉತ್ತಮವಾಗಿರುವಂತಹ ರೀತಿಯಲ್ಲಿ ಫಲ ಕೊಡುತ್ತದೆ. ನಿನ್ನ ಶ್ರೇಯಸ್ಸನ್ನು ನೀನು ಇಚ್ಛೆ ಪಡ್ತೀಯ ಅಂತಾದರೆ ಆತ್ಮವಿತ್ತಾನುಸಾರವಾಗಿ ವಿದುಷನಾಗಿರುವಂತಹ ಪಾತ್ರನಿಗೆ ನೀನು ದಾನಾದಿಗಳನ್ನು ಮಾಡು. ಮತ್ತು ಅಲ್ಪೇನಾಪಿ ವಿತ್ತೇನ ಸ್ವಹಸ್ತೇನಾತ್ಮನೇ ಕೃತಂ ತದಕ್ಷಯ್ಯ ಭವೇದ್ದಾನಂ ತತ್ಕಾಲಂ ಚೋಪತಿಷ್ಠತಿ ಅಂತಾರೆ. ಅಲ್ಪವಾಗಿರುವಂತಹ ದಾನವನ್ನು ನಿನ್ನ ಕೈಯಿಂದ ನೀನು ಕೊಡು ಅಂತಾರೆ. ಬಹಳ ಇಂಪಾರ್ಟೆಂಟ್ ಇದು. ದಾನದ ಬಗ್ಗೆ ಹೇಳುವಾಗ ಅಲ್ಪವಾದರೂ ಕೂಡ ಆತ್ಮ ಸ್ವಹಸ್ತೇನ ತನ್ನ ಕೈಯಿಂದ ತಾನು ಅದನ್ನು ಕೊಡಬೇಕು. ತನ್ನ ಕೈಯಿಂದ ಅಲ್ಪವಾದದ್ದನ್ನು ಕೊಟ್ಟರೂ ಕೂಡ ಅಕ್ಷಯ ಫಲವನ್ನು ಹೊಂದುತ್ತಾನೆ. ಮತ್ತು ಯಾವಾಗ ಇವನಿಗೆ ದ್ರವ್ಯದ ಅಗತ್ಯ ಇದೆಯೋ ಆಗ ದೇವರು ಸರಿಯಾಗಿ ಅದರ ವ್ಯವಸ್ಥೆಯನ್ನು ಮಾಡ್ತಾನೆ. ಇವತ್ತು ಅನೇಕ ಕಡೆ ಕ್ಷೇತ್ರಗಳಲ್ಲಿ ಹೋದಾಗ ನಾವು ಊಟದ ಸರಿಯಾದ ಸಮಯಕ್ಕೆ ಹೋಗದೇ ಇರುವಾಗ ಊಟದ್ದೇನೋ ಏನು ಕಥೆಯೋ ಅಂತ ಅಂದ್ಕೊಳ್ತಾ ಇರ್ತೇವೆ. ಯಾರಿಂದಲೋ ಪ್ರೇರಿತರಾಗಿ ಯಾರೋ ಬಂದು ಬನ್ನಿ ಇಲ್ಲಿ ಊಟದ ವ್ಯವಸ್ಥೆ ಇದೆ ನಿಮಗೆ ಮಾಡ್ತೇವೆ ಅಂತ ಹೇಳಿ ಊಟಕ್ಕೆ ಹಾಕಿದ್ದಿದೆ. ಎಷ್ಟೋ ಜನಕ್ಕೆ ಇದು ಅನುಭವ ಇದೆ. ಯಾಕೆ ಅಂದರೆ ನೀವು ಮಾಡಿದ ದಾನದ ಫಲ ನಿಮ್ಮ ಟೈಮಿಗೆ ಅದು ಇನ್ ಟೈಮ್ ನಿನಗೆ ಅನುಕೂಲಕ್ಕೆ ಬರ್ತದೆ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ನಾದತ್ತ ಉಪತಿಷ್ಠತೆ ಅಂತ. ಯಾವುದನ್ನು ನೀನು ಕೊಟ್ಟಿದ್ದಿ ಅದು ಮಾತ್ರ ನಿನಗೆ ದಕ್ತದೆ ಅಷ್ಟೇ. ಅದು ಕಷ್ಟನೂ ಆಗಿರ್ಬೋದು, ಅದು ಆನಂದವೂ ಆಗಿರ್ಬೋದು. ಇನ್ನೊಬ್ಬನಿಗೆ ನೀನು ಕಿರುಕುಳ ಕೊಟ್ಟು ಅವನ ವೃತ್ತಿಗೆ ದ್ರೋಹ ಬಗೆದು
ಅವನ ಜೀವನಕ್ಕೆ ಕಲ್ಲು ಹಾಕಿದ್ದಿ ಅಂದರೆ ಇವತ್ತು ನೀನು ಸುಖವಾಗಿರ್ಬೋದು, ಒಂದಿಲ್ಲ ಒಂದು ದಿನ ನಿನ್ನನ್ನೋ ನಿನ್ನ ಪರಂಪರೆಯಿಂದ ಬಂದಿರುವಂಥವರನ್ನೋ ನಿಮ್ಮ ಮಕ್ಕಳನ್ನೋ ಅದು ತಕ್ಕ ಶಾಸ್ತಿ ಇದ್ದೇ ಇದೆ. ಏನು ಕೊಡ್ತೇವೋ ಅದು ನಮಗೆ ಇದ್ದೇ ಇದೆ, ಅದು ಕಷ್ಟವಾದರೂ ಇದ್ದೇ ಇದೆ. ಮತ್ತು ಏನನ್ನು ನೀನು ಕೊಟ್ಟಿದ್ದೀಯೋ ದಾನದಲ್ಲಿ ಅದು ನಿನಗಿದೆ. ನೀನು ಸ್ವರ್ಣದಾನ ಕೊಟ್ಟಿದ್ರೆ ನಿನಗೆ ಮುಂದಿನ ಜನ್ಮದಲ್ಲಿ ಸ್ವರ್ಣದ ಬಿಸ್ಕೆಟೇ ಸಿಗ್ಲಿಕ್ಕೆ ಚಾನ್ಸಸ್ ಇದೆ. ಭೂದಾನ ಕೊಟ್ಟಿದ್ರೆ ದಿವ್ಯವಾಗಿರುವಂತಹ ಮಂದಿರ, ಒಳ್ಳೆಯ ಬಂಗಲೆಯನ್ನು ಕಟ್ಕೊಂಡು ಜೀವ ಮಾಡುವಂತಹ ಶಕ್ತಿ ಇದೆ. ಕನ್ಯಾದಾನವನ್ನು ಒಳ್ಳೆಯ ಸತ್ಪಾತ್ರನಿಗೆ ಕೊಟ್ಟಿದ್ರೆ ನಿನಗೆ ಒಳ್ಳೆಯ ಕನ್ಯೆ ಸಿಗ್ತಾಳೆ. ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರ ಮಕ್ಕಳನ್ನು ನೀನು ಪೋಷಣೆ ಮಾಡಿ ಕೈಲಾದ ಸಹಾಯ ಮಾಡಿದ್ದೀ ಅಂದರೆ ನಿನಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ನಮ್ಮ ಹಸ್ತದಿಂದ ಅಲ್ಪವಾಗಿದ್ದರೂ ಕೂಡ ಅದನ್ನು ನಾವು ಭಗವತ್ ಪ್ರೀತಿಗಾಗಿ ನಮ್ಮ ಕೈಯಾರೆ ನಾವು ಕೊಡಬೇಕು. ಧರ್ಮಶಾಸ್ತ್ರ ಒಂದು ಮಾತು ಹೇಳುತ್ತೆ, ಅಕ್ಷತೆಯನ್ನು ತೆಗೆದುಕೊಳ್ಳುವಾಗ ವಿಪ್ರರಿಂದ ತೆಗೆದುಕೊಳ್ಳಬೇಕಂತೆ. ಬ್ರಾಹ್ಮಣ ಅಕ್ಷತಾಹ ವಿಪ್ರಹಸ್ತೇನ, ಒಳ್ಳೆಯ ಜ್ಞಾನಿಗಳಿಂದ ಮಂತ್ರಾಕ್ಷತೆಗಳನ್ನು ತೆಗೆದುಕೊಳ್ಳಬೇಕಂತೆ. ಅದು ನಾವು ತಲೆಯಲ್ಲಿ ಹಾಕ್ಕೊಂಡಾಗ ಅದು ಒಳ್ಳೆಯ ಒಂದು ಅನುಗ್ರಹಕ್ಕೆ ಬರುತ್ತೆ. ಇನ್ನು ದಾನಂ ದದ್ಯಾತ್ ಸ್ವಹಸ್ತೇನ, ದಾನವನ್ನು ಮಾಡಬೇಕಾದ್ರೆ ಸ್ವಹಸ್ತದಿಂದ ಮಾಡಬೇಕು, ಅದು ನಮಗೆ ಒಳ್ಳೆಯ ಉಪಯೋಗಕ್ಕಾಗಿ ಬರುತ್ತೆ. ತಾಯಿಯ ಹಸ್ತದಿಂದ ಊಟ ಮಾಡಬೇಕಂತೆ. ಹೀಗೆ ಒಂದೊಂದು ಹಸ್ತದಿಂದ ಒಂದೊಂದು ಅಂತ ಹೇಳುವಾಗ ದಾನದ ಬಗ್ಗೆ ಬಂದಾಗ ನಿನ್ನ ಕೈಯಾರೆ ನೀನು ಅದನ್ನು ನಡೆಸು ಎಂಬುವಂತಹ ರೀತಿಯಲ್ಲಿ ನಮ್ಮನ್ನು ಶಾಸ್ತ್ರಗಳು ಎಚ್ಚರಿಸ್ತಾ ಇದೆ. ಹಾಗಾಗಿ ದಾನವನ್ನು ನಮ್ಮ ಒಂದು ಹಿತಕ್ಕಾಗಿ ನಾವು ಮಾಡುವಂಥದ್ದು ಎಂಬುದನ್ನು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಹೇಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಆ ವ್ಯಕ್ತಿಯ ಯಾತ್ರೆ ಸುಗಮವಾಗಬೇಕು ಅಂದರೆ ಏನು ಬೇಕು? ದಾರಿಯ ಬುತ್ತಿ ಬೇಕು. ಎಷ್ಟು ದಾರಿಯ ಬುತ್ತಿ ಚೆನ್ನಾಗಿರುತ್ತೋ, ಟಿಫನ್ ಕ್ಯಾರಿಯರ್ಗಳಲ್ಲಿ ಎಷ್ಟು ತರಹದ ಭಕ್ಷ್ಯಭೋಜ್ಯಗಳಿರುತ್ತೋ ಅಷ್ಟಷ್ಟು ರೀತಿಯಲ್ಲಿ ನಮ್ಮ ಯಾತ್ರೆ ಸುಗಮವಾಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ಯಾತ್ರೆಯು ಚೆನ್ನಾಗಿ ಆಗುವಂಥದ್ದು ನಮ್ಮ ದಾರಿಯ ಬುತ್ತಿಗೆ ಅನುಗುಣವಾಗಿ. ಹಾಗೆ ನಾವು ದೂರದ ಯಾತ್ರೆ ಪ್ರಯಾಣಿಸಬೇಕಾಗಿದೆ. ಅಲ್ಲಿಂದ ಇಲ್ಲಿಗೇನೋ ಬಂದುಬಿಟ್ಟಿದ್ದೇವೆ, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದೆ. ಅಲ್ಲಿದೆ ನಮ್ಮನೆ, ನಿಜವಾದ ಮನೆ ಇರುವುದು ಅಲ್ಲಿ, ನಮ್ಮ ತಾಣ ಅದು. ಇಲ್ಲಿ ಯಾಕೆ ಬಂದಿದ್ದೇವೆ? ಸಾಧನೆ ಮಾಡ್ಕೊಳ್ಳಿಕ್ಕೂ ಕೆಲಸಕ್ಕೋಸ್ಕರ ಬಂದಿದ್ದೇವ್ರಿ. ಅಮೇರಿಕಾಗಳಿಗೆ, ಫಾರಿನ್ಗಳಿಗೆ ನಮ್ಮ ಇಂಡಿಯನ್ಸ್ ಎಲ್ಲರೂ ಹೋಗ್ತಾರೆ. ಅದೇನೋ ಊರವ್ರದ್ದು, ಅವ್ರು ಕೇಳಿದರೆ ಅನ್ನೋಲ್ಲ ನಮ್ಮದು ಭಾರತದಲ್ಲಿ ಈ ಊರು ಆ ಊರು ಅಂತಾರೆ. ಕೆಲಸಕ್ಕೋಸ್ಕರ, ತಮ್ಮ ಜೀವನಕ್ಕೋಸ್ಕರ ಹೋಗಿದ್ದಾರೆ. ಹಾಗಾಗಿ ನಾವು ಸಾಧನೆ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ಹಾಗಾದರೆ ಅಲ್ಲಿ ಮರಳಿ ನಾವು ಹೋಗಲೇಬೇಕು. ಹಾಗಾದರೆ ಇಲ್ಲಿಂದ ಕಾಶಿಯೋ ಗಯವೋ ಬದರಿಯೋ ಅಲ್ಲಿಗೆ ಹೋಗುವಾಗಲೇ ಒಂದಿಷ್ಟು ದಾರಿ ಬುತ್ತಿಗಳನ್ನು ನಾವು ಸಿದ್ಧಪಡಿಸುವ ನಾವು ದೀರ್ಘಕಾಲೀನವಾಗಿರುವಂತಹ ಆ ಯಾತ್ರೆಗೆ ಹೋಗುವ ಕಾಲದಲ್ಲಿ ನೀನು ದಾರಿಯ ಬುತ್ತಿಯಾಗಿ ಏನು ಸಂಗ್ರಹ ಮಾಡಿದ್ದೀಯ ಅಂತ ಕೇಳ್ತಾರೆ. ಹಾಗಾಗಿ ದಾರಿಯ ಬುತ್ತಿ ಎಷ್ಟೆಷ್ಟು ಚೆನ್ನಾಗಿರುತ್ತೋ ಅಷ್ಟಷ್ಟು ನಮ್ಮ ಯಾತ್ರೆ ಸುಗಮವಾಗ್ತದೆ. ಗೃಹೀತ ದಾನ ಪಾಥೇಯ ಸುಖಂ ಯಾತಿ ಮಹಾಧ್ವನಿ. ಒಳ್ಳೆಯ ಪಾಥೇಯ ಅಂದರೆ ದಾರಿಯ ಬುತ್ತಿ. ಒಳ್ಳೆಯ ಬುತ್ತಿಯನ್ನು ಸಂಗ್ರಹ ಮಾಡಿಕೊಂಡಿರುವಂತಹ ವ್ಯಕ್ತಿ ಒಳ್ಳೆಯ ದಾರಿಯಲ್ಲಿ ಉತ್ತಮವಾಗಿ ಹೋಗ್ತಾನೆ. ಅನ್ಯಥಾ ಕ್ಲಿಶ್ಯತೆ ಜಂತು ಪಾಥೇಯ ರಹಿತ ಪಥಿ. ಅದೇ ದಾರಿ ಬುತ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಯು ತನ್ನ ದಾರಿಯಲ್ಲಿ ಹೋಗುವಾಗ ತುಂಬ ಶ್ರಮ ಆಗ್ತದೆ, ತುಂಬ ಕಷ್ಟಪಡ್ತಾನೆ. ಹಾಗಾದರೆ ನಾವು ಕೂಡ ಪಾಪ ಎಂಬುವಂತಹ ದಾರಿ ಬುತ್ತಿಯನ್ನು ತೆಗೆದುಕೊಂಡರೆ ಹಳಸಿ ಹೋದ ಚೆನ್ನಾಗಿ ಇಲ್ಲದೇ ಇರುವ ದಾರಿ ಬುತ್ತಿ ಅಂತೆ. ಅದರಿಂದ ಕಷ್ಟವೇ ಜಾಸ್ತಿ ಯಾತ್ರೆಯಲ್ಲಿ. ಅದೇ ಪುಣ್ಯ ಎಂಬುವಂತಹ ದಾರಿ ಬುತ್ತಿ, ದಾನ ಧರ್ಮಗಳನ್ನು ಮಾಡಿ ಸಂಪಾದನೆ ಮಾಡಿರುವಂತಹ ಏನು ಶುಭವಾದ ಕರ್ಮದ ದಾರಿ ಬುತ್ತಿ ಇದೆ, ಅದನ್ನು ನಾವು ಹಿಡಿದುಕೊಂಡು ಹೋದೆವು ಅಂತಾದರೆ ಆಗ ಅಂತಹ ದಾರಿ ಬುತ್ತಿಯ ಒಂದು ಮಹಿಮೆ ಅದ್ಭುತ. ಬಂದಲ್ಲಿ ಹೋದಲ್ಲೆಲ್ಲ ಒಂದೊಂದು ಉತ್ತಮವಾದ ತಂಗಲಿಕ್ಕೆ ಒಂದು ಜಾಗ, ಬೇಕಾದ ರೀತಿಯಲ್ಲಿ ಕುಡಿಲಿಕ್ಕೆ ಮೇಲೆಲ್ಲ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಪುಣ್ಯದ ಸಂಪಾದನೆಯ ದಾರಿ ಬುತ್ತಿಯನ್ನು ಎಲ್ಲರೂ ಕೂಡ ಸಂಪಾದನೆ ಮಾಡಬೇಕಾಗಿದೆ. ಅದೇ
ಈ ಸಾತ್ವಿಕ ದಾನದಿಂದ ಲಭ್ಯವಾಗುವ ಶುಭ ಕರ್ಮದಿಂದ ಲಭ್ಯವಾಗುವಂತಹ ಪುಣ್ಯ. ಹಾಗಾಗಿ ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ಪಾತ್ರೆಗೆ ಮಾಡುವಂಥದ್ದು ಎಂಬುದಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಸಾತ್ವಿಕ ದಾನವು ಯಾವುದು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು, ದೇಶವು ಸರಿ ಇಲ್ಲ ಅಂದರೂ ಚಿಂತೆ ಇಲ್ಲ, ಕಾಲವು ಸರಿ ಇಲ್ಲ ಅಂದರೂ ತೊಂದರೆ ಇಲ್ಲ, ಆದರೆ ಪಾತ್ರರು ಮಾತ್ರ ಉತ್ತಮವಾಗಿರಲೇಬೇಕು ಅಂತಾರೆ. ಧಾತು ಫಲಮನಂತಂ ಸ್ಯಾತ್ ನ ಪಾತ್ರಸ್ಯ ಪ್ರತಿಗ್ರಹ ಅಂತ ಒಂದು ಮಾತು ಹೇಳ್ತಾರೆ. ಕೊಟ್ಟ ವ್ಯಕ್ತಿಗೆ ಅನಂತಪಟ್ಟು ಫಲ, ಸತ್ಪಾತ್ರನಿಗೆ ದಾನ ತೆಗೆದುಕೊಂಡಾಗ ಅದರ ಪಾಪ ಇಲ್ಲ. ಇವತ್ತು ದಾನದಲ್ಲಿ ಇರುವಂತಹ ಏನು ಒಂದು ವಿಶೇಷತೆ ಅಂದರೆ, ವ್ಯಕ್ತಿಯು ತಾನು ದಾನವನ್ನು ಕೊಟ್ಟಾಗ ಅವನ ಪಾಪವನ್ನು ನಾವು ಸ್ವೀಕಾರ ಮಾಡಿದಾಗ ಆಗತ್ತೆ, ನಮ್ಮ ಪುಣ್ಯ ಅವನಿಗೆ ಹೋಗುತ್ತೆ. ಆದರೆ ಸತ್ಪಾತ್ರನಿಗೆ ಮಾಡಿರುವ ದಾನದಿಂದ ನಮಗೆ ಪಾಪದ ಲೇಪ ಇಲ್ಲ, ಕೊಟ್ಟ ವ್ಯಕ್ತಿಗೆ ಸ್ವಲ್ಪಕ್ಕೆ ಜಾಸ್ತಿ ಪುಣ್ಯ ಇದೆ. ಇದು ಸತ್ಪಾತ್ರನಿಗೆ ಮಾಡುವಂತಹ ದೊಡ್ಡದಾಗಿರುವಂತಹ ಮಹಿಮೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸಾತ್ವಿಕ ದಾನದ ಬಗ್ಗೆ ತಿಳಿಸಿರುವಂತಹ ಪರಮಾತ್ಮ ಮುಂದೆ ರಾಜಸ ದಾನದ ಬಗ್ಗೆ ಹೇಳ್ತಾ ಇದ್ದಾನೆ. ರಾಜಸ ದಾನ ಅಂದರೆ ಏನು, ಅದರ ಸ್ವರೂಪ ಏನು, ಹಾಗಾದರೆ ನಾವು ಯಾವ ರೀತಿ ಮಾಡಬಾರದು, ಅದರ ವಿವರಣೆಗಳನ್ನು ಮುಂದೆ ಭಗವಂತನು 21ನೇ ಶ್ಲೋಕದಲ್ಲಿ ತಾನು ನೀಡ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಭಗವಂತನು ಸನ್ಮಂಗಲವನ್ನು ಉಂಟು ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಸಪ್ತದಶೋಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ದಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯन्तಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಮಾಂ ಚೈವಾन्तಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ
देवस्य त्रिविधो भवति प्रियः त्रिविधो भवति प्रियः यज्ञस्तपस्तथा दानम् यज्ञस्तपस्तथा दानम् तेषां भेदमिमं शृणु तेषां भेदमिमं शृणु आयुः सत्त्वबलारोग्य आयुष्सत्त्वबलारोग्य सुखप्रीतिविवर्धनाः सुखप्रीतिविवर्धनाः रस्या स्निग्धा स्थिरा हृद्याः रस्या स्निग्धा स्थिरा हृद्याः आहाराः सात्विकप्रियाः आहारा सात्विकप्रियाः कट्वां ललवणात्युष्णा कट्वां लवणात्युष्णा तीक्ष्णरूक्षविदाहिनः तीक्ष्णरूक्षविदाहिनः आहारा राजसस्येष्टा आहारा राजसस्येष्टा दुःखशोकामयप्रदाः दुःखशोकामयप्रदाः यातयामं गतरसं यातयामं गतरसम् पूतिपर्युषितं च यत् पूतिपर्युषितं च यत् उच्छिष्टमपि चामेध्यम् उच्छिष्टमपि चामेध्यम् भोजनं तामसप्रियम् भोजनं तामसप्रियम् अफलाकाङ्क्षिभिर्यज्ञो अफलाकाङ्क्षिभिर्यज्ञो विधिदृष्टो य इज्यते विधिदृष्टो य युज्यते यष्टव्यमेवेति मनः यष्टव्यमेवेति मनः समाधाय स सात्विकः समाधाय स सात्विकः अभिसन्धाय तु फलम् अभिसन्धाय तु फलम् दम्भार्थमपि चैव यत् ब्रह्मार्थमपि चैव यत् युज्यते भरतश्रेष्ठ युज्यते भरतश्रेष्ठ तं यज्ञं विद्धि राजसम् तं यज्ञं विद्धि राजसम् विधिहीनमसृष्टान्नम् विधिहीनमसृष्टान्नम् मन्त्रहीनमदक्षिणम् मन्त्रहीनमदक्षिणम् श्रद्धाविरहितं यज्ञम् श्रद्धाविरहितं यज्ञम् तामसं परिचक्षते तामसं परिचक्षते देवद्विजगुरुप्राज्ञा देवद्विजगुरुप्राज्ञा पूजनं शौचमार्जवम् पूजनं शौचमार्जवम् ब्रह्मचर्यमहिंसा च ब्रह्मचर्यमहिंसा च शारीरं तप उच्यते शारीरं तप उच्यते अनुद्वेगकरं वाक्यम् अनुद्वेगकरं वाक्यम् सत्यं प्रियहितं च यत् सत्यं प्रियहितं च यत् स्वाध्यायाभ्यसनं चैव स्वाध्यायाभ्यसनं चैव वाङ्मयं तप उच्यते वाङ्मयं तप उच्यते मनः प्रसादः सौम्यत्वम् मनःप्रसादः सौम्यत्वम् मौनमात्मविनिग्रहः मौनमात्मविनिग्रहः भावसंशुद्धिरित्येतत् भावसंशुद्धिरित्येतत् तपोमानसमुच्यते तपोमानसमुच्यते श्रद्धया परया तप्तम् श्रद्धया परया तप्तम् तपस्तस्त्रिविधं नरैः तपस्त्रिविधं नरैः अफलाकाङ्क्षिभिर्युक्तैः अफलाकाङ्क्षिभिर्युक्तैः सात्विकं परिचक्षते सात्विकं परिचक्षते सत्कारमानपूजार्थम् सत्कारमानपूजार्थम् तपोदम्भेन चैव यत् तपोदम्भेन चैव यत् क्रियते तदिह प्रोक्तम् क्रियते तदिह प्रोक्तम् राजसं चलमध्रुवम् राजसं चलमध्रुवम् मूढग्राहेणात्मनो यत् मूढग्राहेणात्मनो यत् पीडया क्रियते तपः पीडया क्रियते तपः परस्योत्सादनार्थं वा परस्योत्सादनार्थं वा तत्तामसमुदाहृतम् तत्तामसमुदाहृतम् दातव्यमिति यद्दानम् दातव्यमिति यद्दानम् दीयतेऽनुपकारिणे दीयतेऽनुपकारिणे देशे काले च पात्रे च देशे काले च पात्रे च तद्दानं सात्विकं स्मृतम् तद्दानं सात्विकं स्मृतम् यत्तु प्रत्युपकारार्थम् यत्तु प्रत्युपकारार्थम्
फलमुद्दिश्य वा पुनः फलमुद्दिश्य वा पुनः दीयते च परिक्लिष्टम् दीयते च परिक्लिष्टम् तद्दानं राजसंस्मृतम् तद्दानं राजसंस्मृतम् अदेशकाले यद्दानम् अदेशकाले यद्दानम् अपात्रेभ्यश्च दीयते अपात्रेभ्यश्च दीयते असत्कृतमवज्ञातम् असत्कृतमवज्ञातम् तत्तामसमुदाहृतम् तत्तामसमुदाहृतम् ॐ तत्सदिति निर्देशो ॐ तत्सदिति निर्देशो ब्रह्मणस्त्रिविधः स्मृतः ब्रह्मणस्त्रिविधः स्मृतः ब्राह्मणास्तेन वेदाश्च ब्राह्मणास्तेन वेदाश्च यज्ञाश्च विहिताः पुरा यज्ञाश्च विहिताः पुरा तस्मादोमित्युदाहृत्य तस्मादोमित्युदाहृत्य यज्ञदानतपः क्रियाः यज्ञदानतपः क्रियाः प्रवर्तन्ते विधानोक्ताः प्रवर्तन्ते विधानोक्ताः सततं ब्रह्मवादिनां सततं ब्रह्मवादिनां तदित्यनभिसन्धाय तदित्यनभिसन्धाय फलं यज्ञतपः क्रियाः फलं यज्ञतपः क्रियाः दानक्रियाश्च विविधाः दानक्रियाश्च विविधाः क्रियन्ते मोक्षकाङ्क्षिभिः क्रियन्ते मोक्षकाङ्क्षिभिः सद्भावे साधुभावे च सद्भावे साधुभावे च सदित्येतत् प्रयुज्यते प्रयुज्यते प्रशस्ते कर्मणि तथा प्रशस्ते कर्मणि तथा सच्छब्दः पार्थयुज्यते सच्छब्दः प्रार्थयुज्यते यज्ञे तपसि दाने च यज्ञे तपसि दाने च स्थितिः सदिति चोच्यते स्थितिः सदिति चोच्यते कर्म चैव तदर्थीयम् कर्म चैव तदर्थीयम् सदित्येवाभिधीयते सदित्येवाभिधीयते अश्रद्धया हुतं दत्तम् अश्रद्धया हुतं दत्तं तपस्तप्तं कृतं च यत् तपस्तप्तं कृतं च यत् असदित्युच्यते पार्थ असदित्युच्यते पार्थ न च तत्प्रेत्य नो इह न च तत्प्रेत्यो इह इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे श्रद्धात्रयविभागयोगो नाम श्रद्धात्रयविभागयोगो नाम सप्तदशोऽध्यायः सप्तदशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಭಗವತ್ ಸಮರ್ಪಣಂ ಎಂಬ ಇಲ್ಲಿ ಒಂದು ಶ್ಲೋಕದಲ್ಲಿ ಭಗವತ್ ಸಮರ್ಪಣ ಶ್ಲೋಕವನ್ನು ಹೇಳಿದ್ದಾರೆ. ಆದರೆ ಆ ಶ್ಲೋಕದ ಅರ್ಥವನ್ನು ತಾವು ತಿಳ್ಕೋಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಅದು ತಿಳಿಯಬಹುದು, ತಿಳಿಯದೇ ಇರಬಹುದು. ಅದರ ಅರ್ಥ ಬಂದು ಕಾಯೇನ ವಾಚ ಮನಸೇಂದ್ರಿಯ ಇರುವ, ಅಂದರೆ ನಾವು ತ್ರಿಕರಣ ಶುದ್ಧಿಯಾಗಿ ಮನಸ ವಾಚ ಕರ್ಮಣ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಆ ಎಲ್ಲ ತಪ್ಪುಗಳ ಪರಿಹಾರ ಶ್ರೀಮನ್ನಾರಾಯಣನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ನೀಡಿ ಸದ್ಬುದ್ಧಿ, ಸತ್ಸಾಂಗತ್ಯ, ಸಜ್ಜನರ ಒಂದು ಸಾಂಗತ್ಯದಿಂದ ನಮಗೆ ಆ ಮುಕ್ತಿ ಮಾರ್ಗವಾದ ಜ್ಞಾನವು ಸಿದ್ಧಿಸಲಿ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಶ್ಲೋಕವನ್ನು ಹೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲೆಂಬ ಉದ್ದೇಶದಿಂದ ಈ ಶ್ಲೋಕವನ್ನು ಹೇಳಿ. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಏಳು ಬೆಟ್ಟದ ಒಡೆಯನಾಗಿರುವಂತಹ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯಿಂದ, ಶ್ರೀನಿವಾಸ ದೇವರ ಮಂಗಳಾಶಾಸನದಿಂದ ಇವತ್ತು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳೋಣ. ಶ್ರಿಯಃ ಕಾಂತಾಯ ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಓ